ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ಅಮಾವಾಸ್ಯೆಯ ಸ್ಪೆಷಲ್ ಜೋಳದ ವಡೆ ಮಾಡತ್ತೀನಿ. ಇಲ್ಲಿ ನೋಡ್ರಿ, ಜೋಳ ಗೋಧಿ ಸಮ ಪ್ರಮಾಣದಲ್ಲಿ ತೊಗೊಂಡು ಅದಕ್ಕೆ ಕಡ್ಲಿಬೇಳೆ ಉದ್ದಿನಬೇಳೆ ಮಿಕ್ಸ್ ಮಾಡಿ ಗಿರ್ನಿಗೆ ಕೊಡಾಕತ್ತೀನಿ. ನಾಳೆ ವಡೆ ಮಾಡೋದೈತಪ್ಪ ಅಂದ್ರೆ ಇವತ್ತೆಲ್ಲ ಹಿಟ್ಟೆ ರೆಡಿ ಮಾಡ್ಕೊಂಬಿಡೋಣ. ಹಿಟ್ಟು ಒಂಚೂರು ಉಟ್ಟೆಗೆನೇ ಇರಲಿ, ಬೀಸುವಾಗ ನಾವು ಹೇಳಿ ಬೀಸುಸುನಂತ. ನಾಳೆ ಮಾಡೋದೈತಂದ್ರೆ ಇವತ್ತು ರಾತ್ರಿ ನಾವು ಹಿಟ್ಟೆಲ್ಲ ಕಲಿಸಿಟ್ಕೊಂಡು ಹಿಂದಿನ ಸಾರಿ ನಿಮ್ಗೆ ವಿಡಿಯೋನೂ ಹಾಕಿದ್ನಿ, ಇನ್ನೊಂದು ಥರ ವಡೆ ಹೆಂಗೆ ಮಾಡ್ತಾರೋ ಇನ್ಸ್ಟೆಂಟ್ ಹಿಟ್ಟು ತೊಗೊಂಡು ಹೆಂಗೆ ಮಾಡ್ತಾರ ಅಂತ. ಯಾಕಂದ್ರೆ ಗಿರ್ನಿಗೆ ಕೊಟ್ಟಿದ್ದು ಹಿಟ್ಟು ಖಾಲಿ ಆಗಿತ್ತು ನಂದು, ಹೀಗಾಗಿ ಇನ್ಸ್ಟೆಂಟ್ ಹಿಟ್ಟು ತೊಗೊಂಡು ವಡೆ ಮಾಡಿ ಹಾಕಿದ್ನಿ. ಅದನ್ನೂ ಎಲ್ಲ ಜನ ನೋಡಿದಿರಿ, ಆಮೇಲೆ ರಿಪ್ಲೈ ಮಾಡಿದ್ರಿ. ಅದಕ್ಕೆ ಇನ್ನು ಕಾಳು ಬೀಸಾಕ ಕೊಟ್ಟು ವಡೆ ಮಾಡಿದ್ರೆ ಹತ್ತಿನಿಂದ್ರಂದು ವಡೆ ಸ್ಟಾರ್ಟ್ ಮಾಡಿದ್ದೀನಿ. ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ರಾತ್ರಿ ಎಲ್ಲ ಕಲಿಸಿಟ್ಕೊಂಡ್ಬಿಡ್ರಿ. ಓವರ್ ನೈಟ್ ನೆನಿತಂದ್ರೆ ವಡೆ ಭಾಳ ಮಸ್ತ್ ಅಕ್ಕಾವು. ರಾತ್ರಿ ಪೂರ ನೆನಿತಂದ್ರೆ ಹಿಟ್ಟು ಚೆಂದಾಗಿ ಹದ ಸಿಗ್ತೈತಿ. ಇನ್ನು ಬೆಳಿಗ್ಗೆ ಜಲ್ದಿ ಎದ್ದು ಅದಕ್ಕೆ ಖಾರ ಎಲ್ಲ ರೆಡಿ ಮಾಡ್ಕೊಳತ್ತೀನಿ. ಚೆಂದಾಗೆ ಮಸಾಲ ಕುಡ್ಸಿದ್ರೆ ಮಸ್ತ್ ಬೇಕಿ ವಡೆ ಬರ್ತಾವ್ರಿ. ಇಲ್ಲಿ ನೋಡ್ರಿ, ಹಸಿ ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ. ಒಂಚೂರು ಬೆಳ್ಳುಳ್ಳಿ ಅಲ್ಲ ಹಸಿದ ತೊಗೊಂಡೇನಿ. ನಂತರ ಅದಕ್ಕಿನ್ನ ಕೊತ್ತಂಬರಿ ಸೊಪ್ಪು, ನಂತರ ಉಳ್ಳಾಗಡ್ಡಿ ಹಾಕ್ಕೊಳತ್ತೀನಿ. ಯಾಕಂದ್ರೆ ಫ್ಲೇವರ ಭಾಳ ಚೆಂದ ಕೊಡ್ತೈತ್ರಿ. ಇನ್ನು ತೋರಿಸಾತೇನಿಲ್ಲ, ಇದು ಮೇನ್ ರೀ. ಇದು ಹಾಕಿದ್ರನ ವಡೆ ಬಾಯಾಗ ಮಸ್ತ್ ಪೈಕಿ ಟೇಸ್ಟ್ ಕೊಡ್ತಾವೆ. ಕೊತ್ತಂಬರಿ ಕಾಳು, ಜೀರಿಗೆ, ಬಡೆ ಸೊಪ್ಪು, ಅಜ್ವಾನ ನಾಲ್ಕು ನಾನು ಇಲ್ಲೇ ಸೇರ್ಸಾತನಂತ. ನಂತರ ಅದಕ್ಕೆ ಎಷ್ಟು ಬೇಕಷ್ಟಲ್ಲ ಹಿಟ್ಟಿನ ಅನುಗುಣವಾಗಿ ಉಪ್ಪು ಹಾಕ್ಕೊಂಬಿಡೋನು. ಮತ್ತೆ ತಡ ರುಬ್ಕೊಂಬರೋನು ನಡ್ರಿ, ಲೇಟ್ ಆಕತಿ. ಅದನ್ನು ಸ್ವಲ್ಪ ಚಂದಗೆ ನೀರು ಹಾಕಿ ಒಂದು ಹದಕ್ಕೆ ಬರೋ ಹಂಗೆ ರುಬ್ಕೊನಂತ. ಇಲ್ಲಿ ನೋಡ್ರಿ, ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚಂದಾಗೆ ರುಬ್ಬಿ ಬಿಡೋನು. ಮಸ್ತ್ ಪೈಕಿ ಕಾಣ್ತೈತಿ, ಕಲರು ಚಂದ ಬರ್ತೈತಿ. ನೋಡ್ರಿಲಿ ಪೇಸ್ಟ್ ನಂಗಾಗೈತಿ. ಇನ್ನು ಇದನ್ನು ಹಿಟ್ಟಿಗೆ ಹಾಕ್ಕೊಂಡು ನಾದಾಕ ಸ್ಟಾರ್ಟ್ ಮಾಡೋನು ನಡ್ರಿ. ಹಿಟ್ಟು ಮಸ್ತ್ ಪೈಕಿ ರಾತ್ರಿನೇ ನಾದಿಟ್ಟಿದ್ದೀವಲ್ಲ ಅದು ನೆನೆದೈತಿ. ಇನ್ನು ಇದನ್ನು ಇದಕ್ಕೆ ಮಿಕ್ಸ್ ಮಾಡಿ ಚಂದಾಗೆ ನಾದ್ಕೊನಂತ. ವಡೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ ನೋಡೋನು. ಸಣ್ಣವ್ರದಿಂದ ಹಿಡಿದು ದೊಡ್ಡವ್ರವ್ರಿಗೂ ವಡೆ ಭಾಳ ಇಷ್ಟಪಡ್ತಾರೋ. ಅದು ಅಮಾವಾಸ್ಯೆ ದಿನ ವಡೆ ಇಲ್ದ್ರೆ ನಮಗೆ ಅಮಾವಾಸ್ಯೆ ಕಂಪ್ಲೀಟ ಅನಿಸೋದಿಲ್ಲ. ನೋಡಿರಿ, ಇಷ್ಟು ಹದಕ್ಕೆ ಬರಲಿ. ನಾನು ಹಿಂದಿನ ಸಾರಿನೂ ಮಾಡಿ ಲಿಂಕ್ ಹಾಕಿರ್ತೇನೆ, ಕೆಳಗೆ ಬಾಕ್ಸಲ್ಲಿ ಹೋಗಿ ಚೆಕ್ ಮಾಡ್ಕೊರಿ. ಇಲ್ದಿರ ನನ್ನ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿರಿ, ಅಲ್ಲಿ ಹಿಂದೆ ಮಾಡಿದ್ದೂ ಐತಿ ನೋಡಿರಿ. ಈ ಹದಕ್ಕಿರಲಿ ಎಲ್ಲ. ಇದನ್ನು ನೀವು ಬೆಳಿಗ್ಗೆ ನಾಷ್ಟ 8 ಗಂಟೆಗೆ ಮಾಡ್ತೀವಪ್ಪ ಅಂತಂದ್ರೆ 7 ಗಂಟೆಗೆಲ್ಲ ರೆಡಿ ಮಾಡಿ ಒಂದು ತಾಸು ನೆನೆಯಕ್ಕೆ ಇಟ್ಬಿಡ್ರಿ. ಯಾಕಂದ್ರೆ ಖಾರ ಉಪ್ಪು ಎಲ್ಲ ಹಿಟ್ಟಿಗೆ ಹದವಾಗಿ ಕೂಡಬೇಕು. ಹೀಗಾಗಿ ಅದನ್ನೊಂಚೂರು ಇಟ್ಬಿಡು ಒಂದು ಸೈಡ್. ಇನ್ನು ಎಣ್ಣೆನೂ ಕಾದೈತಿ, ಒಂದು ತಾಸು ನೆನೆಯಕ್ಕೂ ಇಟ್ಟಿದ್ವಿ. ಇನ್ನು ಮತ್ತೆ ಮಾಡಿಬಿಡೋನಲ್ರಿ, ಮತ್ತಕ್ಕೆ ನಡ್ರಿ. ಕೈಗೆ ಒಂಚೂರು ಎಣ್ಣೆ ಹಾಕ್ಕೊಂಡು ಹಿಟ್ಟವನ್ನು ಹದವಾಗಿ ನಾದ್ಕೊಂಡು ಕೈಯಲ್ಲೇ ತಟ್ಟಿ ಹಾಕೋನಂತ. ಇಲ್ಪ ನಮಗೆ ಕೈಯಾಗಿ ಬರೋಂಗಿಲ್ಲ ಅಂದ್ರೆ ಒಂದು ಪ್ಲೇಟ್ ಇಟ್ಟು ಪ್ಲೇಟಲ್ಲಾದರೂ ತಟ್ಟು ಹಾಕ್ರಿ. ನೀವು ಹೆಂಗೆ ತಟ್ಟಿದ್ರು ವಡೆ ಮಾತ್ರ ನಿಂದ್ರಗಂದ ಉಬ್ಬಿ ಬರ್ತಾವೆ. ಯಾಕಂದ್ರೆ ಅಷ್ಟು ಮಸ್ತ್ ರೆಡಿಯಾಗಿರ್ತೈತಿ ಹಿಟ್ಟು. ನೋಡ್ರಿಲಿ, ಎಣ್ಣೆಗೆ ಹಾಕೋದಷ್ಟು ತಡ, ಏನು ಟಚ್ ಮಾಡಲಾರ್ದನ ಇಷ್ಟು ಚಂದ ತಾನೇ ಉಬ್ಬಿ ನಿಂತು ಬಿಡ್ತೈತಿ. ಇನ್ನೇನು ಹೊಳಸೋದಷ್ಟು ಅದನ್ನು. ನನ್ನ ವಡೆ ನಿಮಗೆ ಇಷ್ಟ ಆದ್ರೆ ಲೈಕು ಶೇರು ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಇನ್ನೊಂದು ವಿಷಯ, ನಿಮ್ಮ ಬ್ಯುಸಿ ಲೈಫ್ ಒಳಗೆ ನನಗೋಸ್ಕರ ಒಂದು 5 ನಿಮಿಷ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡ್ತಿಲ್ಲ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ರೀ. ನಿಮ್ಮ ಸಪೋರ್ಟ ನನಗೆ ಭಾಳ ಇಂಪಾರ್ಟೆಂಟ್ ಆಕತಿ. ಹನಿ ಹನಿ ಸೇರಿದ್ರೆ ಹಳ್ಳ ಅಂತಾರೋ, ಹಂಗೆ ಇವತ್ತಿನಿಂದ ನಾಳೆಗೆ ಇನ್ನೊಂಚೂರು ಇಂಪ್ರೂವ್ಮೆಂಟ್ ಆಕತಿ ನನ್ನ ಯೂಟ್ಯೂಬ್ ಜರ್ನಿ ಅಂತಂದು ಕೇಳ್ಕೊತೀನಿ. ಹಂಗೆ ವಿಡಿಯೋ ನೋಡಬೇಡ್ರಿ. ನೋಡ್ರಿಲೆ, ಹೊಳ್ಸಾಕು ಟೈಮ್ ಕೊಟ್ಟಿಲ್ಲ, ಆ ರೀತಿ ಉಬ್ಬಿ ಬರತ್ತಾವು, ಮಸ್ತ್ ಪೈಕಿ ಆಗತ್ತಾವು. ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂದ್ರೆ ಹಳ್ಳಿ ಭಾಗ ಅಮಾವಾಸ್ಯೆ ದಿನ ಎಲ್ಲರ ಮನೆಗೂ ವಡೆ ಸ್ಮೆಲ್ಲ ಬರ್ತಿರ್ತಾವ್ರಿ. ಆ ರೀತಿ ಅಮಾವಾಸ್ಯೆ ದಿನ ಎಲ್ಲರೂ ಪ್ರಿಪೇರ್ ಆಗಿಬಿಟ್ಟಿರ್ತಾರೆ. ಬೆಳಗ್ಗೆ ನಾಷ್ಟ ವಡೆನೇ ಇರ್ತೈತಿ, ಸಾಯಂಕಾಲ ಮತ್ತೇನಾದ್ರೂ ಸ್ವೀಟ್ ಮಾಡೋಣ ಅಂತ ಹೇಳಿ. ಹೀಗಾಗಿ ನಮ್ಮ ಮನೆಯಾಗೂ ನಾವು ವಡೆ ರೆಡಿ ಮಾಡೇ ಬಿಡ್ತೇವೆ. ಅಮಾವಾಸ್ಯೆ ಗೊತ್ತಿಲ್ಪ ಅಂದ್ರೆ ಮಕ್ಕಳಿಗೆ ವಡೆ ಆಗತ್ತವಂದ್ರೆ ಮಮ್ಮಿ ಇವತ್ತು ಅಮಾವಾಸ್ಯೆನೇ ಇರಬೇಕು, ಅದಕ್ಕೆ ಬೆಳಿಗ್ಗೆ ಎದ್ದು ರೆಡಿ ಮಾಡತ್ತಾಳು ಅಂತ ಅನ್ಕೊಂಬಿಡ್ತಾರೋ. ನೋಡ್ರಿ, ಇಷ್ಟು ಚಂದ ಬರಾಕತ್ತಾವು.
ಏನಪ್ಪ ಇಷ್ಟೊತ್ತು ಒಡಿ ಮಾಡತ್ತಾರೋ ಇವ್ರ ಅಂತ ಬೇಸರ ಮಾಡ್ಕೋಬೇಡ್ರಿ. ಯಾಕಂದ್ರೆ ಮಕ್ಳಿಗೆ ಡಬ್ಬಿ ಕಟ್ಟಬೇಕು, ಮನೆಯವ್ರಿಗೆ ನಾಷ್ಟ ಬೇಕು, ಒಂದು ಬುಟ್ಟಿ ತುಂಬ ನಮಗೆ ಒಡಿಬೇಕು. ಹೀಗಾಗಿ ಮಾಡೇ ಮಾಡ್ತೇನೆ. ಅದ್ರೊಳಗೆ ಅಲ್ಲೇ ಇಲ್ಲೇ ಕಟ್ ಮಾಡಿ ನಿಮಗೆ ತೋರ್ಸಾತೇನೆ. ಬೇಸರ ಮಾಡ್ಕೋಬೇಡ್ರಿ. ಮಾಡುವಂಥ ಅಡುಗೆಗಳು ಒಂದೇ ಥರ ಇರ್ತಾವೆ, ಖರೆ ಮಾಡೋ ವಿಧಾನಗಳು ಬೇರೆ ಬೇರೆ ಇರ್ತಾವೆ. ಅವ್ರವ್ರ ವಿಧಾನದಲ್ಲಿ ಅವ್ರು ಮಾಡ್ತಾರೋ. ನಿಮಗೆ ಯಾವ್ದು ಇಷ್ಟ ಆಕತ್ತಲ್ಲ ಅದನ್ನು ನೀವು ಟ್ರೈ ಮಾಡಿರಿ ಮನ್ಯಾಗ. ಹೆಂಗೆ ಅನ್ನಿಸ್ತಂತ ಮರಿದ್ಲೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ ಫೈನಲಿ ಒಟ್ಟು ಎಲ್ಲ ರೆಡಿ ಮಾಡಿ ಮುಗಿಸಿದ್ದೀನಿ, ಬುಟ್ಟಿ ತುಂಬಿಸಿದ್ದೀನಿ. ನಡ್ರಿ ತೋರಿಸ್ತಾನಂತ. ಅಷ್ಟು ಅದು ಇನ್ನು ಮಕ್ಕಳಿಗೆ ಸ್ಕೂಲಿಗೆ ಡಬ್ಬಿ ಕಟ್ಟಿ ಇಷ್ಟು ರೆಡಿ ಮಾಡಿದ್ದೀನಿ. ಇನ್ನು ಹೊರಗಿನ ದೇವರು ಒಳಗಿನ ದೇವರು ಎಲ್ಲ ಮುಗಿಸಿ ಹೊರಗೆ ನಮ್ಮ ಟ್ಯಾಕ್ಟರ್ ಮಹಾರಾಜರು ನಿಂತಿರೋ ಅವ್ರನ್ನ ಹೆಂಗೆ ಬಿಡಾನಕತ್ರಿ. ಅವ್ರಿಗೆ ಎಡೆ ಹಿಡಿದು ಇವತ್ತಿ ಕುಕ್ಮ ಎಲ್ಲ ಹಚ್ಚಿ ಹೂ ಹಾಕಿ ನೀರು ಹಾಕಿಂತ ಮುಂಚೆನೇ ತೊಳೆದು ಬಿಟ್ಟಿದ್ರು. ನನ್ನ ಕೆಲಸ ಏನೋ ಅಡುಗೆ ಮಾಡಿ ಎಡೆ ಹಿಡಿಯೋದು ನನ್ನ ಕೆಲಸ ಆಗಿತ್ತು. ಹೀಗಾಗಿ ಯಾರನ್ನು ಬಿಟ್ಟರು ಇವ್ರನ್ನ ಬಿಡೋಂಗಿಲ್ಲ. ಯಾಕಂದ್ರೆ ನಮ್ಮ ಜೀವನವನ್ನು ಮಸ್ತ್ ಪೈಕಿ ಹೇಳ್ಕೊಂಡು ಹೋಗ್ತಾರೆ ಇವ್ರ. ಅದಕ್ಕೆ ಇವ್ರನ್ನೂ ಎಲ್ಲ ರೆಡಿ ಮಾಡತ್ತೇನೆ. ಬಸವಣ್ಣವ್ರ ಸ್ಟ್ಯಾಚು ಹಾಕಿದ್ದೀವಿ ಎರಡು, ಅವ್ರಿಗೆ ಎಡೆ ಹಿಡಿದು ಮಾಡತ್ತೇವಿ. ನನ್ನ ಮಾತಿನ ಗದ್ದಲಾಗ ನಿಮಗೆ ವಡಿ ಹೆಂಗಾಗಿದಾವಂತ ತೋರಿಸೋದ ಮರ್ತೇನೆ. ನಡ್ರಿ ತೋರಿಸ್ತಾನಂತ. ಭಾಳ ಮಸ್ತಾಗಿದ್ದಾವ್ರಿ. ನೋಡ್ರಿ ಇಲ್ಲೇ ಒಳಗೆ ಏನೂ ಗಂಟು ಇರ್ಲಾರ್ದಂಗೆ ಚಂದಗೆ ಹದವಾಗಿ ಬೆಂದು ಬಂದಾವು. ಮಸ್ತ್ ಪೈಕಿ ಕಾಣತ್ತಾವು. ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ನಮ್ಮ ಹೊಟ್ಟೆ ಎಲ್ಲಿ ತಡಿಬೇಕ್ರಿ, ನಮ್ಮನ್ನು ಹಸದ ನಿಂತಾವು. ಇನ್ಯಾಕೆ ತಡ ಮಾಡ್ತೀರಿ, ಬರ್ರಿ ನಾಷ್ಟ ಮಾಡೋಣಂತ. ಬಾಯ್.